ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ್ಯಕ್ರಿಯೆಗೆ ಹಾಸನ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನಾಳೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿರುವಂಥ ಜಾಗದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಹೊಳೆನರಸೀಪುರ ತಾಲೂಕು ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ಪಕ್ಕದಲ್ಲಿರುವಂಥ ಜಮೀನಿನಲ್ಲಿಯೇ ಅಂತ್ಯಕ್ರಿಯೆ. ಹೊಳೆನರಸೀಪುರದ ಹರದನಹಳ್ಳಿಯ ರಂಗನಾಥ ಸ್ವಾಮಿ ಬೆಟ್ಟ, ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲು ನಾಳೆ ಮಧ್ಯಾಹ್ನದ ಬಳಿಕ ನಡೆಯುವಂಥ ಅಂತ್ಯಕ್ರಿಯೆ. ಒಕ್ಕಲಿಗ ಸಂಪ್ರದಾಯದಂತೆ ನಡೆಯುವ ಅಂತಿಮ ವಿಧಿವಿಧಾನ. ಸ್ಥಳದಲ್ಲಿಯೇ ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಎಚ್ ಡಿ ರೇವಣ್ಣ ಅವರು ಆ ಹೊಣೆಗಾರಿಕೆಯನ್ನು ಹೊತ್ತುಕೊಂಡಿದ್ದಾರೆ. ಸ್ಥಳದಲ್ಲಿಯೇ ರೇವಣ್ಣ ಇದ್ದಾರೆ ಮತ್ತು MLC ಸೂರಜ್ ರೇವಣ್ಣ ಇದ್ದಾರೆ. ಈಗಾಗಲೇ 4 ಹೆಲಿಪ್ಯಾಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಸನ ಜಿಲ್ಲಾಡಳಿತದಿಂದ. ಒಂದು ಕಡೆ ಈಶ್ವರನ ದೇವಸ್ಥಾನ, ಮತ್ತೊಂದು ಕಡೆ ಮಾವಿನಕೆರೆ ಬೆಟ್ಟ, ಮಧ್ಯಭಾಗದಲ್ಲಿರುವಂಥ ಸ್ಥಳದಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ನೋಡಿ, ಸ್ಥಳ ಆಯ್ಕೆ ಕೂಡ ಭಾಳ ವಿಶೇಷವಾಗಿದೆ. ಇಲ್ಲಿ ಜಿಲ್ಲೆಯತ್ತ ಈಗಾಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿಯ ಪಾರ್ಥಿವ ಶರೀರ ಹಾಸನದತ್ತ ಬರ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಹಾಗೂ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿಯ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಈ ದೃಶ್ಯಾವಳಿಗಳನ್ನು ನಾವು ಈಗಾಗಲೇ ತೋರಿಸ್ತಾ ಇದ್ವಿ. ಒಂದು ಕಡೆ ಅಂತ್ಯಕ್ರಿಯೆ ನಡೀತಾ ಅಂದರೆ ಅಲ್ಲಿ ಸಿದ್ಧತೆ ಮಾಡಿಕೊಳ್ತಾ ಇರುವಂತಹ ವ್ಯೂಸ್, ಅಂದರೆ ಮಾವಿನಕೆರೆ ಬೆಟ್ಟದ ಮೇಲಿಂದ ತೋರಿಸ್ತಾ ಇರುವಂತಹ ವ್ಯೂಸನ್ನು ಈಗಾಗಲೇ ನಾವು ನೋಡ್ತಾ ಇದ್ವಿ. ಸುಮಾರು 46 ಎಕರೆ ಪ್ರದೇಶದಲ್ಲಿ ಬಹುದೊಡ್ಡ ಜಾಗವನ್ನು ಮಾಡಲಿಕ್ಕೆ, ಅಂದರೆ ಅಲ್ಲಿ ಯಾರೇ VIP ಗಳು ಬಂದರೆ, ಅಕಸ್ಮಾತ್ ಯಾರೇ ಬಂದರೂ ಟ್ರಾಫಿಕ್ ಸಮಸ್ಯೆ ಆಗದಂತೆ, ಜೊತೆಗೆ ಸಾರ್ವಜನಿಕರಿಗೆ ದರ್ಶನವನ್ನು ಸುಲಲಿತವಾಗಿ ಮಾಡಿಸ್ಲೋದಕ್ಕೆ ಜಿಲ್ಲಾಡಳಿತ ಈಗಾಗಲೇ ಸಾಕಷ್ಟು ಶ್ರಮವನ್ನು ವಹಿಸಿರುವಂಥದ್ದು. ಜೊತೆಗೆ ನಾವು ನೋಡ್ತಾ ಇರ್ಬೋದು, ಒಂದು ಕಡೆ ಏನು ಬಿಳಿ ಬಣ್ಣದ ಕಾರುಗಳು ಏನು ನಿಂತಿದೆ, ಅದು ಚೆನ್ನಮ್ಮರವರ ಪಾರ್ಥಿವ ಶರೀರವನ್ನು ತಂದರೆ ಮಣ್ಣು ಮಾಡುವಂತಹ ಸ್ಥಳ, ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ನಾವು ಹರದನಹಳ್ಳಿಯನ್ನು ತೋರಿಸ್ತಾ ಇದ್ದೀವಿ. ಹರದನಹಳ್ಳಿ ಅಂತ ಅಂದರೆ ದೇವೇಗೌಡರ ಹುಟ್ಟೂರನ್ನು ಈಗಾಗಲೇ ತೋರಿಸ್ತಾ ಇದ್ದೀವಿ. ಇಲ್ಲಿಂದ ಮಾವಿನಕೆರೆ ಬೆಟ್ಟದ ಪ್ರದೇಶದಿಂದ ಹುಟ್ಟೂರನ್ನು ತೋರಿಸ್ತಾ ಇದ್ದೀವಿ. ಒಂದು ಕಡೆ ಈಶ್ವರನ ದೇವಸ್ಥಾನದ ಗೋಪುರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದೇ ಈಶ್ವರನ ದೇವಸ್ಥಾನದ ಗೋಪುರ ಏನಿದೆ, ಆ ಗೋಪುರದ ಪಕ್ಕದಲ್ಲಿ, ಅಂದರೆ ಅಲ್ಲಿ ಕಾಣಿಸ್ತಾ ಇರುವಂಥದ್ದೇ ದೇವೇಗೌಡರ ಹುಟ್ಟೂರು ಹರದನಹಳ್ಳಿ. ಬೆಟ್ಟ ಪ್ರದೇಶದ ತಪ್ಪಲಿನಲ್ಲಿ ಸುಂದರವಾದಂತಹ ವಾತಾವರಣದ ಊರಿನಲ್ಲಿ ಬೆಳೆದಂತಹ ದೇವೇಗೌಡರು ಕೇವಲ 4ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಮುತ್ತಿಗೆ ಹಿರೇಹಳ್ಳಿಯ ಚೆನ್ನಮ್ಮರನ್ನು ವಿವಾಹವಾಗ್ತಾರೆ. ವಿವಾಹವಾಗದ ನಂತರದಲ್ಲಿ ಸಾಕಷ್ಟು ಅವರು ಕೂಡ ಏಳು ಬೀಳನ್ನು ಕಂಡು ನಂತರ ಉನ್ನತ ಹುದ್ದೆಗೆ ಹೋಗತಕ್ಕಂಥದ್ದು, ದೇಶದ ಪ್ರಧಾನಿ ಕೂಡ ಆಗ್ತಾರೆ. ಆದರೆ ಅದೃಷ್ಟವಶಾತ್ ವಯೋಸಹಜ ಜೊತೆಗೆ ಹೃದಯಾಘಾತದಿಂದ ಈಗ ಅವರ ಪತ್ನಿ ಸಾವನ್ನಪ್ಪಿದ್ದಾರೆ. ಅವರ ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಒಂದು ಕಡೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮುಂದುವರಿಸಿರುವಂಥದ್ದು, ಆ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀವಿ. JCB ಕೆಲಸ ಕಾರ್ಯಗಳನ್ನ ಕೂಡ ಈಗಾಗಲೇ ಮುಂದುವರಿಸ್ತಾ ಇದೆ. ಸುಮಾರು ಇಲ್ಲಿ ಬೆಳೆದಿದಂತಹ ಬೆಳೆಗಳೇನಿದ್ದೋ, ತೆಂಗು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಅಂದರೆ ತೆಂಗಿನ ಮರಗಳನ್ನ ಒಂದೆಡೆಯಿಂದ ಇನ್ನೊಂದೆಡೆಗೆ ಶಿಫ್ಟ್ ಮಾಡ್ತಾ ಇರುವಂತಹ ಕೆಲಸ ಕೂಡ ನಡೀತಾ ಇದೆ. ಯಾಕಂತಂದರೆ ಬೆಳೆಗಳಿಗೂ ಕೂಡ ಹಾನಿ ಆಗಬಾರ್ದು. ರೈತರು ಬೆಳೆದಂತಹ ಬೆಳೆಗಳಿಗೆ ಒಂದಿಷ್ಟು ಅವರು ಪರಿಹಾರವನ್ನು ಕೊಡ್ಬೋದೇನೋ ಅನಿಸುತ್ತೆ. ಬಟ್ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ, ಜೊತೆಗೆ ಹಾಸನಕ್ಕೆ ಬಂದರೆ ಅವರ ಪಾರ್ಥಿವ ಶರೀರ ಹಾಸನ ನಗರ NR ಸರ್ಕಲ್, ಜಿಲ್ಲಾಧಿಕಾರಿ ಕಚೇರಿಯ ಆವರಣ, ಜೊತೆಗೆ ಮಸ್ಲೆ ಹೊಸಳ್ಳಿ, ಮುತ್ತಿಗೆ ಹಿರೇಹಳ್ಳಿ, ಅದಾದ ನಂತರ ಹೊಳೆನರಸೀಪುರದ ಮಾಜಿ ಸಚಿವ ಎಚ್ ಡಿ ರೇವಣ್ಣರವರ ನಿವಾಸದ ಹತ್ರ ಅವರ ಪಾರ್ಥಿವ ಶರೀರ ಹೋಗುತ್ತೆ. ಅಲ್ಲಿ ಅವರ ಅಂತಿಮ ನಮನವನ್ನು ಕೂಡ ಸಲ್ಲಿಸಲಾಗುತ್ತೆ. ನಂತರ ದೇವೇಗೌಡರ ಹುಟ್ಟೂರು ಹರದನಹಳ್ಳಿಗೆ ಈ ಸ್ಥಳಕ್ಕೆ ಬಂದು ಅವರ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಒಕ್ಕಲಿಗ ಹಾಗೂ ಹಿಂದೂ ಸಂಪ್ರದಾಯದಂತೆ ಅವರ 4ನೇ ಮಗ ಡಾಕ್ಟರ್ ರಮೇಶ್ ಅವರೇನಿದ್ದಾರೆ, ಅವರಿಗೆ ಪೂಜಾ ಕೈಂಕರ್ಯ ಕೆಲಸಗಳನ್ನು ಕೂಡ ಮಾಡ್ತಾರೆ ಅನ್ನುವ ಮಾಹಿತಿ ಅವರ ಕುಟುಂಬಸ್ಥರಿಂದ TV5ಗೆ ತಿಳಿದಿರುವಂಥದ್ದು. ಒಟ್ಟಾರೆ ಇನ್ನೇನು ಬೆಂಗಳೂರಿನಿಂದ ಹಾಸನದ ಕಡೆ ಅವರ
ಪಾರ್ಥಿವ ಶರೀರ ಈಗಾಗಲೇ ಹೊರಟಿರುವಂಥದ್ದು. ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಜಿಲ್ಲಾಡಳಿತ ಈಗಾಗಲೇ ಬೀಡು ಬಿಟ್ಟಿರುವಂಥದ್ದು. ಒಂದು ಕಡೆ ಹಾಸನ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಮೈಸೂರು ವಲಯ IG ಆಗಿರ್ತಕ್ಕಂತಹ ಬೋರ್ಲಿಂಗಯ್ಯನವರು ಬೆಳಗ್ಗೆಯಿಂದಲೂ ಇಲ್ಲಿಗೆ ಭೇಟಿ ನೀಡಿ ಪರಿಶೀಲನೆಯಲ್ಲಿ ತಲ್ಲೀನರಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5, ಹರದನಹಳ್ಳಿ.